ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಯ್ತಾಯ್ತು, ಖಂಡಿತ ಬರ್ತೀನಿ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಮಗನೇ. ಏನಾಯ್ತು? ನಿಮ್ಗೋಸ್ಕರ ಅಂತ ಸ್ಪೆಷಲ್ ಆಗಿ ಮೋಮೋಸ್ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲಿ ಏನ್ ಚಿರು, ಬೆಳಗ್ಗೆ ನಿಮ್ಮ ಅಪ್ಪಂಗೆ ಏನೋ ತಿನ್ನಿಸ್ತಾ ಇದೆಯಾ? ಬರೀ ತಿನ್ನಿಸ್ತಾ ಇರೋದಲ್ಲ ಚಿಕ್ಕಪ್ಪ, ನಾನೇ ಕೈಯಾರೆ ಮಾಡ್ಕೊಂಡ್ ಬಂದಿದ್ದು. ಹೌದಾ? ನಂಗೊಂದ್ ಸ್ವಲ್ಪ ಟೇಸ್ಟ್ ಕೊಡ. ಬರೀ ಟೇಸ್ಟ್ ಕೊಡ್ತೀನಿ, ಜಾಸ್ತಿ ಕೇಳ್ಬಾರ್ದು. ಕೊಡು ಕೊಡು ಕೊಡು. ತುಂಬಾ ಚೆನ್ನಾಗಿದೆ ಕಣೋ, ಇನ್ನೊಂದು ಪೀಸ್ ಕೊಡ. ಇಲ್ಲ ಚಿಕ್ಕಪ್ಪ, ಕೊಡಲೇ. ಏನೇ ನೀವ ಬೆಳಿಗ್ಗೆನೆ ಚಿರು ಜೊತೆ ಕಿತ್ತಾಡ್ತಿದ್ದೀರಲ್ಲ? ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ ಜೊತೆನೆ ಜಗಳಕ್ಕಾದ್ರೆ ಬೇಜಾರಾಗತ್ತಲ್ವಾ, ಅದಕ್ಕೆ ಅವನ ಜೊತೆ ಕಾಯ್ತಾ ಇದ್ದೀನಿ. ರಾತ್ರಿ ನಿನ್ ಜೊತೆ ಕಾಯ್ತೀನಿ ಬಿಡು. ಇಂಥದ್ದೇ ಆಯ್ತು ನಿಮ್ದು. ಗುಡ್ ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್. ಹುಡುಕ್ತಾ ಇದ್ದೀರಾ? ಅರ್ಚನಾ, ದೀಪ ಇಬ್ರು ಕಾಣಿಸ್ತಾ ಇಲ್ಲ. ಅವರಿಬ್ರು ಮನೇಲಿಲ್ಲ. ಏನು, ಇಬ್ರು ಮನೇಲಿಲ್ವಾ? ಅಚ್ಚುನ್ ಕರ್ಕೊಂಡು ದೀಪ ಅವರೆಲ್ಲ ಹೊರಗೋಗಿದ್ದಾರೆ. ಹೊರಗಡೆ ಅಂದ್ರೆ ಎಲ್ಲಿಗೆ? ಅದು ಗೊತ್ತಿಲ್ಲ, ಬೆಳಗ್ಗೆ ಮನೇಲಿರಲ್ಲ ಅಂತ ನಿನ್ನೆ ರಾತ್ರಿನೇ ಹೇಳಿದ್ರು ನಂಗೆ. ಅಲ್ಲಪ್ಪ ಚಿರು, ಎಲ್ಲಿಗೋ ಹೋಗ್ಬೇಕು ಅಂದೋಳು ಎಲ್ಲಿಗೆ ಅಂತ ಹೇಳಲಿಲ್ವಾ? ಇಲ್ಲ. ಎಲ್ಲಿಗೆ, ಯಾಕೆ ಅಂತ ನೀನು ಕೇಳಲಿಲ್ವಾ? ಅದೆಲ್ಲ ನನಗೆ ಯಾಕೆ ಬೇಕು ಚಿಕ್ಕಮ್ಮ, ಅದಕ್ಕೆ ಹದಿನೈದು ಏನೋ ಇರುತ್ತೆ, ಹೋಗಿ ಬರ್ಲಿ ಬಿಡು ಅಂತ ಸುಮ್ಮನೆ ನಾನು. ಹಾ, ಅದ್ಕೇನಾದ್ನಿ ಅಂತಿದೆಯಲ್ಲ, ಅಂದ್ರೆ ದೀಪನ ನೀನು ಹೆಂಡತಿ ಅಂತ ಒಪ್ಕೊಂಡಂಗಾಯ್ತು? ಇನ್ನು ನಮ್ ಸೌಂದರ್ಯ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ, ಅಂತದ್ರಲ್ಲಿ ನೀನ್ ಹೆಂಗಪ್ಪ ಅವಳನ್ನ ಹೆಂಡತಿ ಅಂತ ಒಪ್ಕೋತೀಯಾ? ನಾನು ಎಲ್ಲ ಹಾಗಂದೆ ಚಿಕ್ಕಮ್ಮ. ಈಗ ತಾನೇ ಹೇಳ್ದಲ್ಲ ಅದ್ಕೇನಾದ್ನಿ ಎಲ್ಲೋ ಹೋಗಿದ್ದಾರೆ ಅಂತ. ಸುಕನ್ಯಾ, ಈಗ ಈ ವಿಷಯ ಎಲ್ಲ ಮಾತಾಡ್ಬೇಕಾ? ನೋಡು, ನಿನಗೆ ದೀಪ ಅಂದ್ರೆ ಇಷ್ಟ ಇಲ್ಲದೆ ಇರ್ಬೋದು, ಹಾಗಂತ ಎಲ್ರಿಗೂ ಇಷ್ಟ ಇಲ್ಲ ಅಂತ ಯಾಕೆ ಅನ್ಕೋತೀಯ? ಅರ್ಚನೆಗೆ ದೀಪನ್ನ ಕಂಡ್ರೆ ಇಷ್ಟ, ಹಾಗಾಗಿ ಚಿರು ಅತ್ಗೆನಾದ್ನಿ ಅಂತ ಹೇಳ್ದ ಅಷ್ಟೇ. ಹೌದಣ್ಣ, ಕರೆಕ್ಟ್ ಆಗಿ ಹೇಳಿದೆ ನೀನು. ಇಬ್ರು ಅಪರೂಪಕ್ಕೆ ದೇವಸ್ಥಾನಕ್ಕೋ ಶಾಪಿಂಗೋ ಎಲ್ಲ ಹೋಗಿರ್ತಾರೆ, ಬಂದ್ಮೇಲೆ ಅವ್ರನ್ನೇ ಕೇಳಿದ್ರಾಯ್ತು ಬಿಡು. ಅಲ್ಲ ಬಾಬಾ, ಅವ್ರು ಎಲ್ ಬೇಕಾದ್ರೂ ಹೋಗ್ಲಿ, ಇಂಥ ಕಡೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ದೀಪಾ ಮೊನ್ನೆ ಏನ್ ಮಾಡಿದ್ಲು ಅಂತ ಎಲ್ರಿಗೂ ಗೊತ್ತಿಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.